ಅನ್ನೋದೇ ನಮ್ಮ ಉದ್ದೇಶ. ಆ ದೃಷ್ಟಿಯಲ್ಲಿ ಕಾರ್ಯ ಮಾಡ್ತಾಯಿದ್ವಿ. ಆದರೆ ಕಳೆದ ಮಾಡ್ತಾ ನಾವು ಈವರೆಗೆ 1,39,000 ಕೋಟಿ 1,39,000 ಕೋಟಿ ರೂಪಾಯಿಗಳನ್ನು ನೇರವಾಗಿ DBT ಮೂಲಕ ಮಧ್ಯವರ್ತಿಗಳಿಲ್ಲದೆ ಲಂಚವಿಲ್ಲದೆ ಜನರ ಖಾತೆಗೆ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಭಾರತದ ಇತಿಹಾಸದಲ್ಲಿ ಬಹಳ ಕರ್ನಾಟಕದ ಮೊದಲನೇ ಸ್ಥಾನ. ಇದರಿಂದ ಮಹಿಳೆಯರ ಸಬಲೀಕರಣ ಆಗಿದೆ ಮತ್ತು ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಚೇತರಿಕೆ ಆಗಿದೆ. ಜನರ ಕೈಯಲ್ಲಿ ಹಣ ಓಡಾಡಿದ್ರೆ ಅದರಿಂದ ಸರ್ಕಾರಕ್ಕೂ ಟ್ಯಾಕ್ಸ್ ಬರುತ್ತೆ ಮತ್ತು ಜನರಲ್ಲೂ ಕೂಡ ಸಮೃದ್ಧಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಇವತ್ತು ರಾಜ್ಯದ ತಲಾದಾಯ ಇಡೀ ಭಾರತದಲ್ಲೇ ಮೊದಲನೇ ಸ್ಥಾನದಲ್ಲಿದೆ ಮತ್ತು GST 2ನೇ ಸ್ಥಾನದಲ್ಲಿದೆ. ಇದು ಅಭಿವೃದ್ಧಿಯ ಸಂಕೇತ. ಇದನ್ನು ಇಡೀ ಭಾರತದ ಮತ್ತು ಅಂತಾರಾಷ್ಟ್ರೀಯ ಖ್ಯಾತ ಅರ್ಥಶಾಸ್ತ್ರಜ್ಞರು ಇದನ್ನು ಹೊಗಳಿದ್ದಾರೆ. ನಮ್ಮ ಇದರ ಬಗ್ಗೆ ನಡೆದಂಥ ಸರ್ವೆಗಳಲ್ಲೂ ಕೂಡ ಇದಕ್ಕೆ ನಮಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. UNA ಕಾರ್ಯದರ್ಶಿಗಳಾದ ಫಿಲೋಮನ್ ಯಾನ್ ಅವರು ಕೂಡ ಇದನ್ನು ಹೊಗಳಿದ್ದಾರೆ. ಲಂಡನ್ನಿನ ಪ್ರಧಾನಿ ಇದರ ಬ್ರಿಟಿಷ್ ಪ್ರಧಾನಿ ಕೂಡ ಬಸ್ ಶಕ್ತಿ ಯೋಜನೆ ಬಗ್ಗೆ ತಮ್ಮದೇ ಆದ ಪ್ರಶಂಸೆಯನ್ನು ಮಾಡಿದ್ದಾರೆ. ಅದರಲ್ಲೂ 670 ಕೋಟಿ ಜನ ಶಕ್ತಿ ಯೋಜನೆಯಲ್ಲಿ ಟ್ರಾವೆಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ವಿಶ್ವ ಇದರಲ್ಲೇ ಕೂಡ ದೊಡ್ಡ ಒಂದು ರೆಕಾರ್ಡ್, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿದು ರೆಕಾರ್ಡ್ ಆಗಿದೆ. ಇವೆಲ್ಲವನ್ನು ನೋಡಿದಾಗ ಈ ಕಾರ್ಯ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಸಂತೋಷದ ಸುದ್ದಿ. ಆದರೆ ಕಳೆದ ಇದ್ರ ಬಗ್ಗೆ ನಾವು 26 ಜಿಲ್ಲೆಯನ್ನು ಸುತ್ತಿದ್ದೇನೆ. ಅಲ್ಲಿ ಪ್ರಗತಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ತಾರೀಕು 8/9/2025 ಒಂದು ಮಾಹಿತಿ ಸಿಕ್ತು ನಮಗೆ. ಏನು ನಾವು ಗೃಹಲಕ್ಷ್ಮಿಯನ್ನು ಮನೆಯ ಯಜಮಾನಿಗೆ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಮನೆ ಯಜಮಾನಿನ ಅತ್ತೆನ ಸೊಸೆನ ಅಂತಲೂ ಕೂಡ ಕಾಮೆಂಟ್ ಆಗಿತ್ತು. ಆದರೆ ಮನೆ ಯಜಮಾನಿ ಅನ್ನೋ ಹೆಸರಿನಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಮಾಡ್ತಾಯಿದ್ವಿ. ಆದರೆ ನಮಗೆ ಸಿಕ್ಕ ಮಾಹಿತಿ ಮನೆ ಯಜಮಾನಿ ತೀರ್ಕೊಂಡಾಗ ಅವ್ರ ಅಕೌಂಟ್ಗೆ ಇದು DBT ಆದ್ದರಿಂದ ನೇರವಾಗಿ ಬಂದು ಅವ್ರು ತೊಗೊಳ್ತಾ ಇರಲಿಲ್ಲ. ಅದಕ್ಕಾಗಿ ಅವ್ರ ಅಕೌಂಟ್ಗೆ ಹಣ ಹೋಗ್ತಾಯಿತ್ತು ಬ್ಯಾಂಕ್ಗಳಿಗೆ. ಅದು ನಮಗೆ ಗಮನಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೇದು 8/9/2025 ನಾವು ಇದನ್ನು ಸರ್ಕಾರದ ಗಮನಕ್ಕೆ ತಂದ್ವಿ. ಇದನ್ನು ಹುಡುಕಿದವರು, ಇದನ್ನು ಕಂಡುಹಿಡಿದವರು ಅಧಿಕಾರಿಗಳಲ್ಲ, ಸಮಿತಿ ಅಥಾರಿಟಿಯವರೇ ಕಂಡುಹಿಡಿದಿದ್ದು. ಇವತ್ತು ಮಾತಾಡ್ತಾ ಇದ್ದಾರೆ ಬೇರೆಯವರು. ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಅದ್ರ ಬಗ್ಗೆ ದಾಖಲೆ ಇದೆ. ಅದೇ ರೀತಿ ಅಕ್ಟೋಬರ್ನಲ್ಲಿ ನಾವು ಗಂಭೀರವಾಗಿ ಪರಿಗಣಿಸಿ ಚೀಫ್ ಸೆಕ್ರೆಟರಿ ಅವರು ಕಾಗದ ಬರಿತೀವಿ, ಇದ್ರ ಬಗ್ಗೆ ಮೀಟಿಂಗ್ ಆಗಬೇಕು, ಇದನ್ನು ಸರಿಪಡಿಸ್ಬೇಕು ಅಂತೇಳಿ. ಅದಾದ ಮೇಲೆ 31/10/2025 ಮರಣ ಹೊಂದಿದವ್ರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತೇವೆ. ಆವಾಗ ನಾವು ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ನಮಗೆ ಸಿಕ್ಕ ಮಾಹಿತಿ ಈ ರೀತಿ ಮನೆಯ ಯಜಮಾನರು ಆ ಟೈಮಲ್ಲಿ ಸತ್ತಿರ್ತಕ್ಕಂಥವರು 1,44,056 1,44,056 ಜನ ಮೃತಪಟ್ಟಿರ್ತಾರೆ. ತಕ್ಷಣ ಅವಾಗ ನಾವು ಕಾರ್ಯೋನ್ಮುಖ ಆಗ್ತೇವೆ. ಮೃತಪಟ್ಟಿರೋರನ್ನ ತಲಾಶ್ ಮಾಡಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗದಾಗೆ ತಡೆ ಹಿಡಿತೀವಿ. ಅವಾಗಲೂ ತಡೆ ಹಿಡಿತೀವಿ. ಅದಾದಮೇಲೆ ನಮಗೆ ಉಳಿದಿದ್ದು ನಮ್ಮ ಕಾರ್ಯ ಬ್ಯಾಂಕ್ಗೆ ಹೋಗಿತ್ತಲ್ಲ ಹಣ DBT, ಅದನ್ನು ವಾಪಸ್ ತೊಗೊಳ್ಬೇಕು ಅನ್ನೋ ಕಾರ್ಯವನ್ನು ಪ್ರಾರಂಭ ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಮಗೆ ನವೆಂಬರ್ 2024 ಈ ಮಾಹಿತಿ ಸಿಗುತ್ತೆ. ಅಂದರೆ 2024 ನವೆಂಬರ್ನಲ್ಲಿ ಸಿಕ್ಕಿದ ಮೇಲೆ ನಾವು ಹಣ ವಾಪಸ್ ಪಡೆಯಲು ಪಟ್ಟ ಶ್ರಮ 68,776 ಜನ ಮರಣ ಹೊಂದಿರೋರಿಗೆ ದುಡ್ಡು ಹೋಗಿರುತ್ತೆ. ಅದು ನಮಗೆ ಸಿಗುತ್ತೆ ಆ ಟೈಮಲ್ಲಿ. ಆದರೆ ನಿರಂತರವಾಗಿ ಸಾವು ಆಗ್ತಾನೆ ಇರುತ್ತೆ, ಅದನ್ನು ಎಕ್ಸಸ್ ಆಗುತ್ತೆ. ಇದರಲ್ಲಿ ತೊಡಗಿರತಕ್ಕಂಥವರು ಡೆತ್ ಬೆನಿಫಿಷರಿ 68,776. ಅದರಲ್ಲಿ ನಂಬರ್ ಆಫ್ ಪೇಮೆಂಟ್ ಆಫ್ಟರ್ ಡೆತ್ತು 3,98,783. ಇದೆಲ್ಲ ಸೇರಿ ಟೋಟಲ್ 79.75 ಕೋಟಿ ಜಮಾ ಆಗಿರುತ್ತೆ ಬ್ಯಾಂಕ್ಗೆ. ಅದನ್ನು ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡಿದಾಗ ಈ ನಮ್ಮ ಪ್ರಯತ್ನ ಏನಾಯಿತು,
ಇದು ಬರೀ ಸಿಟಿಲಲ್ಲ, ಜಿಲ್ಲೆಯಲ್ಲ, ತಾಲೂಕಲ್ಲ ಅಥವಾ ಹೋಬಳಿ ಅಲ್ಲ, ಗ್ರಾಮೀಣ ಬ್ಯಾಂಕ್ಗಳು ಇವೆ, ಬೇರೆ ರಾಜ್ಯದ ಬ್ರಾಂಚಸ್ ಇವೆ. ನಾವು ಬ್ಯಾಂಕ್ನವ್ರ ಹತ್ರ ಬ್ಯಾಂಕಿಗೆ ಸಭೆ ಮಾಡ್ತೀವಿ. ಚೀಫ್ ಸೆಕ್ರೆಟ್ರಿ ಅವ್ರ ಮೂಲಕ ನಮ್ಮ ಕೈ ಕೆಳಗೆ ಒಂದು ಇಲಾಖೆ ಮಂತ್ರಿಗೆ ಒಂದು ಇಲಾಖೆ, ನಮಗೆ 5 ಇಲಾಖೆಯ ಕಾರ್ಯ ಇದು. ಮಕ್ಕಳ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಆಹಾರದ ಕಲ್ಯಾಣ, ಇದು ಆ ಇಲಾಖೆ, ಮತ್ತು KSRTC, ಆಮೇಲೆ ನಮ್ಮ ಪವರು, ಆಮೇಲೆ ಈ 5 ಇಲಾಖೆಯ ಅಡಿಷ್ನಲ್ ಚೀಫ್ ಸೆಕ್ರೆಟರೀಸು ನಮ್ಮ ಕೈ ಕೆಳಗೆ ಬರ್ತಾರೆ. ಅದ್ರ ಸಭೆನೂ ಮಾಡ್ತೇವೆ. ಆದರೆ ರಾಜ್ಯ ಮಟ್ಟದ ಮಾಹಿತಿಗಳು ಆ ಟೈಮಿಗೆ ಸರಿಯಾಗಿ ಸಿಗಲ್ಲ, ಸಮಯ ಬೇಕಾಗುತ್ತೆ. 3 ಮೀಟಿಂಗ್ ಮಾಡ್ತೀವಿ ಚೀಫ್ ಸೆಕ್ರೆಟರಿ ಜೊತೆಲಿ. ನಾಳೆ ಕೂಡ ಮೀಟಿಂಗ್ ಮಾಡ್ತಾಯಿದ್ದೇವೆ. ಅದು ಈಗಾಗಲೇ ನಾವು ಒಂದು ಸ್ವಲ್ಪ ವಾಪಸ್ಸು ಕೂಡ ಪಡೆದಿದ್ದೇವೆ. ಕೆಲವು ಬ್ಯಾಂಕ್ಗಳವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಕೆಲವು ಬ್ಯಾಂಕ್ಗಳಿಗೆ, ಉದಾಹರಣೆಗೆ ಅಥಣಿ ಭಾಗದಲ್ಲಿ ಮಹಾರಾಷ್ಟ್ರದ ಬ್ಯಾಂಕ್ಗಳಿವೆ, ಬ್ರಾಂಚ್ಗಳು. ಅವ್ರನ್ನ ನಾವು ಕೇಳಿದ್ರೆ ನಾವು ಹೆಡ್ ಆಫೀಸನ್ನು ಕೇಳಬೇಕು ಅಂತಾರೆ, ಅವರಿಂದ ಮಾಹಿತಿ ಬಂದಿಲ್ಲ. ಈಗ ಬಳ್ಳಾರಿ ಕಡೆಗೆ ಆಂಧ್ರ ಬ್ಯಾಂಕ್ಗಳಿವೆ, ಮಂಗಳೂರು ಕಡೆ ಕೇರಳ ಬ್ಯಾಂಕ್ಗಳಿವೆ. ಅಲ್ಲಿಗೆಲ್ಲ ಅಕೌಂಟ್ ಹೋಗಿದೆ. ಹೊರ ರಾಜ್ಯದ ಬ್ಯಾಂಕ್ಗಳವ್ರಿಗೆ ಹೆಡ್ ಆಫೀಸ್ ಅಲ್ಲಿದೆ, ಅವ್ರು ಕೊಡೋದಕ್ಕೂ ಕೂಡ ನಮಗೆ ತಡ ಮಾಡ್ತಾಯಿದ್ದಾರೆ. ಈ ವಿರೋಧ ಪಕ್ಷದವ್ರು ಹೇಳಿದಾಗೆ ಈ ಮಾತು ನಮ್ಮ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಪರಿಷ್ಕರಣೆ ವಿಷಯ ಹೇಳಿದ ಮೇಲೆ ಬಂದಿದ್ದಲ್ಲ. ಇದು ನಿರಂತರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅವ್ರಿಗೆ ಮಸರಲ್ಲಿ ಕಲ್ಲು ಹುಡ್ಕೊಳ್ಸಿ ವಿರೋಧ ಪಕ್ಷದವ್ರಿಗೆ ಹೇಳಿ, ಅಂದರೆ ಸತ್ಯವನ್ನು ತಗೊಂಡು ಹೇಳಿದ್ರೆ ಒಳ್ಳೆಯದು. ನಮ್ಮ ಕಾರ್ಯ ನಾವು ಮಾಡ್ತಾಯಿದ್ದೇವೆ. ಒಂದು ಸತ್ಯ ಏನಪ್ಪ ಅಂದರೆ, ಈ ಯಾರಿಗೆ ತಲುಪಬೇಕೋ, ಯಾರು ಬಡವರಿದ್ದಾರೋ ಅವ್ರಿಗೆ ತಲುಪಬೇಕು ಅನ್ನೋದೇ ನಮ್ಮ ಆಶಯ. ಈಗ 79 ಕೋಟಿ ರೂಪಾಯಿ ಬ್ಯಾಂಕಲ್ಲಿದೆ ಅಂದರೆ ಅದನ್ನು ವಾಪಸ್ ಪಡೆಯೋದು ನಮ್ಮ ಕರ್ತವ್ಯ. ಬಟ್ ಅದು ತೀರ್ಕೊಂಡಿರೋರಿಗೆ, ಅದಲ್ಲದೆ ಮೊದಲು ಹೋಗಿರೋ ದುಡ್ಡು ಹೋಗೇ ಇದೆ. ಈಗ ನಿಲ್ಲಿಸಿದ್ದೀವಿ. ಇದಕ್ಕೆ ಯಾವುದೇ ಆತಂಕ ಪಡಬೇಕಾದಿಲ್ಲ, ಮತ್ತು ಇದು ನಿರಂತರವಾಗಿ ನಡೆಯುತ್ತೆ. ಹೇಳ್ಬಿಡ್ತೀನಿ. ಆಮೇಲೆ ಕೆಲವು ಬ್ಯಾಂಕ್ಗಳು ಏರ್ಟೆಲ್ ಪೇಮೆಂಟ್ ಅಂತ ಇದೆ. ಏರ್ಟೆಲ್ ಪೇಮೆಂಟ್ ಅಂದರೆ ಅದು ನಮಗೆ ವಾಪಸ್ ಬರಲ್ಲ, ತೊಗೊಂಬಿಟ್ಟಿರ್ತಾರೆ. ಅಂಥದ್ದು ಒಂದಷ್ಟಿದೆ. ನಲ್ ಅಂತ ಒಂದಷ್ಟು ಬ್ಯಾಂಕ್ ಅಕೌಂಟ್ ಬಂದಿವೆ, 0 ಅಕೌಂಟ್ ಅಂತ ಬಂದಿವೆ. ಇವೆಲ್ಲ ಲಾಸೇನೆ. ಇದನ್ನೆಲ್ಲ ಕಂಡುಹಿಡಿದಿದ್ದೀವಿ. ಇದೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾನಾಗಲೇ ಕೊಟ್ಟ ಮಾಹಿತಿ ಪ್ರಕಾರ 79,000 ಕೋಟಿ ಇವತ್ತು ವಾಪಸ್ ಪಡಿಬೇಕಾಗಿದೆ.